ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರ. ಹೌದೌದು. ಒಳಗೆ ಕೆಳಗೆ ಪಾದಕವ ದತ್ತನ ಪಾದ ಮೇಲೆ ಅವಂಗ ಇದನ್ನ ಈಶ್ವರ ಲಿಂಗ ಈಶ್ವರಲಿಂಗನ ಇಟ್ಟರು. ಲಿಂಗೂ ಇಲ್ಲ, ಪಾದಕಕ್ಕೆ ಅವನ್ನ ಇಟ್ಟಿರ್ತೀವಿ ನಾವು. ಪಾತ್ರಕ್ಕೆ ಇದು ಮೂರ್ತಿ ಕವಚ ಇಟ್ಟಿದ್ದೀರಾ? ದತ್ತನ ಮೂರ್ತಿ ಅನ್ನವಾದದ್ದು ದತ್ತ ದೇವಾಲಯ. ಇಲ್ಲಿ ಮೇಲ್ಗಡೆ ದತ್ತನ ಪಾದಕ್ಕೆ ಮೇಲೆ ಶ್ರೀಚಕ್ರ ಇದೆ, ಇದ್ರ ಮೇಲೆ ಶ್ರೀಚಕ್ರ ಇದೆ. ಇದನ್ನ ನೋಡಿಬಿಟ್ಟು ಕೃಷ್ಣೇಂದ್ರ ಗುರುಗಳು ಇಲ್ಲಿ ದತ್ತನ ಪಾದಕೆಗಳಿವೆ ಅಂತಕೊಂಡು ಹೇಳಿ ಅವರು ಶಾಲ್ಮಲಿ ನದಿಯೊಳಗೆ ಸ್ನಾನ ಮಾಡೋದಾಗ ಶಿಖರ ಕಂಡರು. ನೀವು ಒಳಗಡೆ ನಿಮ್ಗಲ್ಲಿ ಕಾಣಿಸ್ತದಲ್ಲ, ಅಲ್ಲಿಂದ ಚೆನ್ನಾಗಿ ಕವರ್ ಮಾಡ್ಕೋಬೋದು ಶ್ರೀಚಕ್ರ. ಅದು ನಿಮಗೆ ಅವರು ಅದನ್ನು ನೋಡಿಬಿಟ್ಟು ಇಲ್ಲಿ ಬಂದರು. ಇದು ಪುರಾತನವಾದ ಅಲ್ಲಿ ಅವರು ದಿವ್ಯ ದೃಷ್ಟಿಯಿಂದ ಈಗ ಜೀವಂತನ ಕೂತ್ಬಿಟ್ರಲ್ಲ ಒಳಗಡೆ. ಹೌದಾ? ಜೀವಂತವಾಗಿ ಇದ್ದಾರೆ ಅವರು. ಈ ದತ್ತನ ಪಾದಕೆಗಳನ್ನು ನೋಡ್ಬಿಟ್ಟು ಇದು ಪುರಾತನ ಹಳೆ ಹುಬ್ಬಳ್ಳಿ ಕಿಲ್ಲೆ ಅಂತ. ಇದು ಸುಮಾರು ಬ್ರಾಹ್ಮಣ್ಯ ಇರೋ ವಾಸಸ್ಥಳ. ಅದೇ ಅನ್ಕೊಂಡೆ, ಈ ಕಡೆ ಬ್ರಾಹ್ಮಣರಿದ್ದಾರೆ, ಆ ಕಡೆ ಮುಸ್ಲಿಮರು ಇದ್ದಾರೆ. ಇದು ನಮ್ಗೆ ಕಿಲ್ಲೆ ಅಂತಾರೆ, ಬ್ರಾಹ್ಮಣ ಕಿಲ್ಲೆ. ಹೌದಾ? ಕಿಲ್ಲೆ ಅಂತಾರೆ. ಇಲ್ಲಿ ಎಲ್ಲ ನಾವು ಉತ್ಸವಗಳನ್ನು ಮಾಡ್ಕೊಂಡು ಬಂದೀವಿ. ಎಲ್ಲ ನಾವು ಫುಲ್ ಬ್ರಾಹ್ಮಿಣ್ಸೆ. ಹೌದಾ? ಸಂತೋಷ ಆಯ್ತು. ಇರಲಿ, ನಮ್ಗೆ ಒಳ್ಳೇದು ಮಾಡ್ಕೊಂಡು ಅವ್ರಷ್ಟಕ್ಕೆ ಅವ್ರು ಇದ್ರೆ ಸಾಕು. ಅಷ್ಟೇ ಭಗವಂತನಲ್ಲಿ ಇದನ್ನು ಕೇಳ್ಕೊಳ್ತೀವಿ. ತುಂಬ ಸಂತೋಷ ಆಯ್ತು. ನೀವು ಯಾವ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಸೊ ನಾವು ಇಲ್ಲಿ ಏನೋ ಕೆಲಸಕ್ಕೆ ಬಂದಿದ್ವಿ. ಅದೆಲ್ಲ ಸುತ್ತೂರು ಇರೋ ಪುರಾತನ ದೇವಸ್ಥಾನಗಳು ಅದೆಲ್ಲ ಹೋಗಿ ನಮಗೂ ಒಂದು ದರ್ಶನ ಆಗುತ್ತೆ. ಇಲ್ಲ, ಇದು ಭಾಳ ಜಾಗೃತವಾದಂಥ 3 ದತ್ತೋತ್ಸವ ಮಾಡ್ತೀವಿ, ಶಂಕರಾಚಾರ್ಯ ಜಯಂತಿ ಮಾಡ್ತೀವಿ, ಕೃಷ್ಣೇಂದ್ರ ಗುರುಗಳು 3 ದಿವಸ ಆರಾಧನೆ ಮಾಡ್ತೀವಿ. ಮತ್ತು ಅವ್ರ ಪಕ್ಕಕ್ಕೆ ಇವು ವೃಂದಾವನ. ಬನ್ನಿ ನೀವು. ಕೃಷ್ಣೇಂದ್ರ ಗುರುಗಳು ಇವರು ಆ ಶ್ರೀಚಕ್ರ ನೋಡಿ ಆ ಪಾದಕ್ಕೆ ಅಲ್ಲಿಂದ ಅವ್ರಿಗೆ ದಿವ್ಯ ದರ್ಶನ ಆದದ್ದು ಇಲ್ಲಿ ಬಂದರು. ಅವರು 166 ವರ್ಷ ಜೀವಂತವಾಗಿ ಬಾಳಿ ಸಜೀವ ವೃಂದಾವನ ಆಗ್ಯಾರ. 166 ವರ್ಷ ಬಾಳಿದ್ರು. ಕಾಶಿಯೊಳಗಿದ್ದುಕೊಂಡು ಬಿಟ್ಟು ತೈಲಂಗ ಸ್ವಾಮಿ ಅಂತ ಇವ್ರಿಗೆ ಹಿಂದೂ ಮಾಧವ ಗುಡಿ ಹತ್ರ ತೈಲಂಗ ಸ್ವಾಮಿ ಗುಡಿ ಅಂತದ. ಕಾಶಿ ನೀವು ಹೋಗ್ಬೇಕು. ಹಂಗೆ ಭಾಳ ವರ್ಷ ಬರೋದು 70 ವರ್ಷಕ್ಕೆ ಬಂದಾರ. ಹೌದಾ? ಇವ್ರು 70 ವರ್ಷ ಇದ್ದಾಗ ಇಲ್ಲಿ ಬಂದು ಇಲ್ಲೊಂದು 100 ವರ್ಷ ಇದ್ದಾರೆ. 166 ಇಯರ್ಸ್ ಇದ್ದು ಹೋದ್ರು ಒಟ್ಟು. ಅವರಿಬ್ಬರು ಶಿಷ್ಯಂದ್ರು, ಅವರು ಜೀವಂತವಾಗಿ ಕೂತರು. ಶಿಷ್ಯಂದ್ರು ಜೀವಂತವಾಗಿ. ಇವರು ಶ್ರೀಧರ ಸ್ವಾಮಿಗಳು, ಇವರು ಸಚ್ಚಿದಾನಂದ ಸ್ವಾಮಿಗಳು. ಈಗ 5 ವೃಂದಾವನ ಅದು ಈ ಸ್ಥಳದಲ್ಲಿ. ಈ 3 ಇದೆ. ಅವ್ರದ್ದು ಮುಗಿತು. 5 ಆದಾಗ ಅವರು ಇಲ್ಲಿಂದ ಇಲ್ಲಿ ಅದು ವೃಂದಾವನನೇ ಅಲ್ವಾ ನಿಮಗೆ. ಇವರು ಅರ್ಚಕರು. ನಿಮ್ಮಿಂದ ನಮಗೆ ಎಲ್ಲ ಗೊತ್ತಾಯ್ತಿಲ್ಲ. ಸುಮ್ಮನೆ ಏನಾಗುತ್ತೆ, ತುಂಬ ಕಡೆ ನೋಡ್ಕೊಂಡು ಹೋಗ್ತೀವಿ. ನಮಗೆ ಶ್ರೀಚಕ್ರ ಕಾಣಿಸ್ತದೆ. ನೀವು ಶ್ರೀಚಕ್ರ ತಕೊಂಡು ಹೋಗೋದು ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಹೌದಾ? ಅಲ್ಲಿ ತಕೊಂಡು ನಾವೆಲ್ಲರೂ 3 ದಿನ ಆರಾಧನೆ ಮಾಡ್ತೀವಿ. ದೊಡ್ಡ ಆರಾಧನೆ, 7 ದಿವಸ ಫಂಕ್ಷನ್ ಭಾಳ ಚೆನ್ನಾಗಿ ಮಾಡ್ತೀವಿ. ಹೌದಾ? 1 ಅಲ್ಲ 2 ಅಲ್ಲ, ಭಾಳ ಚೆನ್ನಾಗಿ ಮಾಡ್ತೀವಿ ಆರಾಧನೆ. ಸಂತೋಷ. ನೀವು ಆದ್ರೆ ಕಾರ್ತಿಕ ಶುದ್ಧ ತ್ರಯೋದಶಿ ದಿವಸ ಬಂದು ನೀವು ಇವ್ರದ್ದು ನೋಡ್ಬೋದು.